ಇನ್ನು ಬೆಳಗಾವಿಯ ಬಿಮ್ಸ್ನಲ್ಲಿ ರೋಗಿಗಳ ನರಳಾಟ, ವೀಲ್ ಚೇರ್ ಇಲ್ಲದೆ ವೃದ್ಧೆಯನ್ನ ಸಂಬಂಧಿಕರೇನಿದ್ರು ಅವರೇ ಹೊತ್ಕೊಂಡು ಹೋಗಬೇಕಾಯ್ತಲ್ಲ. ಅಲ್ಲಿ ಎತ್ತಿ ಒಳಗಡೆ ಏನು ವಾರ್ಡ್ ಇದೆ ಅಲ್ಲಿಗೆ ಅವರೇ ಎತ್ಕೊಂಡು ಹೋಗಬೇಕಾಯಿತು. ಆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರೋಗಿಯ ಸಹಾಯಕ್ಕೆ ಬಿಮ್ಸ್ನ ಯಾವ ಸಿಬ್ಬಂದಿ ಕೂಡ ಬರಲಿಲ್ಲ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ವೀಲ್ ಚೇರ್ ಇಲ್ಲದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ತಾವೇ ಹೊತ್ಕೊಂಡು ವಾರ್ಡ್ಗೆ ಕರ್ಕೊಂಡು ಹೋದ್ರು ವೃದ್ಧೆಯನ್ನು. ಬಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕನಿಷ್ಠ ವೀಲ್ ಚೇರ್ ಕೂಡ ಇಲ್ಲ ಅಂತಂದರೆ ನೀವೀಗ ನೋಡ್ತಾ ಇದ್ದೀರಾ, ಇಬ್ಬರೂ ಕೂಡ ಕೈಯಲ್ಲಿ ಹಿಡ್ಕೊಂಡು ವೃದ್ಧೆಯನ್ನು ಕರ್ಕೊಂಡು ಹೋದರು. ಒಂದು ಕಡೆ ಶಾಲೆ ಪರಿಸ್ಥಿತಿ ನೋಡ್ತಾ ಇದ್ದೀರಾ, ಸರ್ಕಾರಿ ಶಾಲೆಗಳು ಹೇಗಿದೆ, ಇನ್ನೊಂದು ಕಡೆ ಆಸ್ಪತ್ರೆಗಳು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಸಿಕ್ ಆಗಿ ಬೇಕಾಗಿರುವಂಥದ್ದು ಶಿಕ್ಷಣ, ಆರೋಗ್ಯ. ಇದು ಎರಡೇ ಹದಗೆಟ್ಟು ಹೋಗಿದೆ ಅಂತಂದರೆ ರಾಜ್ಯ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ಇವೆಲ್ಲ. ನಾವು ಇಂಪ್ರೂವ್ಮೆಂಟ್ ಬಗ್ಗೆ ಮಾತನಾಡ್ತೀವಿ, ಮಾಡೆಲ್ ರಾಜ್ಯ ಆಗೋ ಬಗ್ಗೆ ಮಾತನಾಡ್ತಾರೆ, ಬೆಂಗಳೂರನ್ನ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ. ಆದರೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ನಾವು ಟೌನ್ಗಳಲ್ಲಿ ನೋಡ್ತಾ ಇದ್ದೀವಿ ಬೆಳಗಾವಿಲಿ ಪರಿಸ್ಥಿತಿ ಹೇಗಿದೆ ಅಂತ.